ನಮಸ್ಕಾರ ವೀಕ್ಷಕರೇ. ಕೋಣಕುಂಟ್ಲು ಶ್ರೀ ಯೋಗೇಶ್ವರ ಯಾಜ್ಞವಲ್ಕ ಟ್ರಸ್ಟ್ ವತಿಯಿಂದ ಉಚಿತ ಬೇಸಿಗೆ ಶಿಬಿರ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬೋಡಂಪಲ್ಲಿ ಮಜರ ಶ್ರೀ ಕ್ಷೇತ್ರ ಕೋಣಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬಳಿ ಇರುವ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ ಟ್ರಸ್ಟ್ ಆಶ್ರಮದಲ್ಲಿ ವಿಪ್ರಬಾಂಧವರ ಮಕ್ಕಳಿಗೆ ಅಂದರೆ 5ನೇ ತರಗತಿಯಿಂದ 12ನೇ ತರಗತಿವರೆಗಿನ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಉಚಿತ ಬೇಸಿಗೆ ಶಿಬಿರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಶಿಬಿರವು 9 ದಿನಗಳ ಕಾಲ ನಡೆಯಲಿದ್ದು, ಆಸಕ್ತರು ತಮ್ಮ ಮಕ್ಕಳನ್ನು ಶಿಬಿರದಲ್ಲಿ ಭಾಗವಹಿಸಲು ಆಯೋಜಕರು ಕೋರಿದ್ದಾರೆ. ಶಿಬಿರದಲ್ಲಿ ತಿಳಿಸುವ ವಿಷಯಗಳು: ತ್ರಿಕಾಲ ಸಂಧ್ಯಾ ವಂದನೆ, ದೇವತಾ ಅರ್ಚನಾ ವಿಧಿ, ಭೋಜನಾ ವಿಧಿ, ಯಜ್ಞೋಪವೀತ ಧಾರಣೆ ವಿಧಿ, ಸಂಸ್ಕಾರ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ, ಯೋಗಾಸನ, ಆಟ ಪಾಠ, ವ್ಯಕ್ತಿತ್ವ ವಿಕಸನ, ಹಬ್ಬ ಹರಿದಿನಗಳ ಬಗ್ಗೆ, ವಿಚಾರ ಸಂಕಿರಣ ಬಗ್ಗೆ ಸುದೀರ್ಘವಾಗಿ ತಿಳಿಸಲಾಗುವುದು ಎಂದು ಅಧ್ಯಕ್ಷರಾದ ಎಸ್ ನಾಗರಾಜರವರು ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಕಾರ್ಯಾಧ್ಯಕ್ಷರಾದ ಯನಮಲಪಾಡಿ ವೈ.ಆರ್. ನರಸಿಂಹಪ್ರಸಾದರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರುಗಳಾದ ಎಸ್ ಗೋಪಾಲಕೃಷ್ಣ, ರಾಮ್ಜಿ ಗುರು, ಕಾರ್ಯದರ್ಶಿ ಜಿ.ಆರ್. ನರಸಿಂಹಮೂರ್ತಿ, ಖಜಾನ್ಸಿ ಎಸ್ ಮಂಜುಳಾ ಉಪಸ್ಥಿತರಿದ್ದು ವಿ. ಲಕ್ಷ್ಮಪ್ಪರವರು ನಿರೂಪಣೆ ಮಾಡಿದರು. ಬಂದಿರುವ ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪೂರ್ಣಕಾಲದ ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತ ಊಟ ಮತ್ತು ವಸತಿ ಸಹ ವ್ಯವಸ್ಥೆ ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ನಮ್ಮ ಧರ್ಮವನ್ನು ಕಾಪಾಡಬೇಕು. ನಮ್ಮ ಹಿಂದೂ ಧರ್ಮ, ನಮ್ಮ ವೈದಿಕ ಧರ್ಮ, ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು 4 ವರ್ಷದ ಹಿಂದೆ ಈ ಬೇಸಿಗೆ ಶಿಬಿರ ಅನ್ನೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇದು 4ನೇ ವರ್ಷ. ಪ್ರತಿ ವರ್ಷವೂ 30ಕ್ಕೂ ಅಧಿಕ ಮಕ್ಕಳು ಬರ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ತ್ರಿಕಾಲ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ದೇವರ ಪೂಜೆ, ಅಟ್ಲೀಸ್ಟ್ ಒಂದು ವಾರದಲ್ಲಿ ಇದನ್ನು ಕಲೀಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಈಗ ನಾಳೆ ಮದುವೆ ಮಾಡಬೇಕು ಅಂತಂದರೆ ಇವತ್ತು ಉಪನಯನ ಮಾಡೋದು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದು ಆಗಬಾರ್ದು. ವಿದ್ಯಾರ್ಥಿಗಳನ್ನ ಈಗಿನ ಮಕ್ಕಳಿಂದ ನಾಡ ಪ್ರಜೆಗಳು ಅಂಥವರು ಉತ್ತಮ ರೀತಿಯಲ್ಲಿ ಸಂಸ್ಕಾರವನ್ನು ಕಲ್ತಿದ್ದಾದರೆ ದೇಶವನ್ನು ಕಟ್ಟಲು ಸಾಧ್ಯ ಅಂತ ಉತ್ತಮವಾದ ನುಡಿಯನ್ನು ನಡೆದಂಥ ಶ್ರೀಯುತ ನಾಗರಾಜರವರಿಗೆ ವೇದಿಕೆ ಪರವಾಗಿ ನಮ್ಮೆಲ್ಲರ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳಿಗೂ, ಕೆಳಗಡೆ ಆಸನದಲ್ಲಿ ಕೂತಿರುವ ಅಕ್ಕ ತಂಗಿಯರಿಗೂ ಮತ್ತು ಅಣ್ಣ ತಮ್ಮಂದರಿಗೂ, ಮುಂದೆ ಕೂತಿರುವ ವಿದ್ಯಾರ್ಥಿ ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಈ ದಿವಸ ಬೇಸಿಗೆ ಶಿಬಿರ ಎಲ್ಲರಿಗೂ ನಮ್ಮ ವೇದಿಕೆ ಮೇಲಿರುವ ವ್ಯಕ್ತಿಗಳೆಲ್ಲ ಹೇಳಿರುತ್ತಾರೆ. ಅದನ್ನೇ ಹೇಳ್ಕೊಂಡಿದ್ದಾರೆ, ಏನು ಪ್ರಯೋಜನ ಇಲ್ಲ. ಬೇರೆ ಇನ್ನೇನಾದರೂ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನನ್ನ ಅಭಿಲಾಷೆ. ಈ ದಿನ ಬೇಸಿಗೆ ಶಿಬಿರದಲ್ಲೇ ಇದು 4ನೇ ವರ್ಷ ಮಾಡ್ತಾ ಇರೋದು. 3 ವರ್ಷ ಎಲ್ಲ ಚೆನ್ನಾಗಿ ನಡೆಯಿತು. ನಮ್ಮದು ಬೇಸಿಗೆ ಶಿಬಿರ ಇವನ್ ಡಿಸ್ಟ್ರಿಕ್ಟ್ ಲೆವೆಲು, ತಾಲೂಕು ಲೆವೆಲು, ಸಿಟಿ ಲೆವೆಲ್ವರೆಗೂ ಸ್ವಲ್ಪ ಬರ್ತಿತ್ತು. ಅದರಿಂದ ಇವತ್ತು ಈ ಮಕ್ಕಳನ್ನ ಸೇರಿಸಬೇಕು ಅಂದರೆ ದೂರ ದೂರ ಪ್ರದೇಶದಿಂದ ಬಂದು ಇಲ್ಲಿ ಬಿಟ್ಟಿದ್ದಾರೆ. ಇವರಿಗೆ ಪಾಠ, ಆಟ, ಓಟ, ಕರಾಟೆ, ಗೊತ್ತಾಯ್ತಾ, ಸಂಧ್ಯಾ ವಂದನೆ ಎಲ್ಲ ಕಲಿಸಿದ್ದಾರೆ. ಗುರುಗಳು 2 ಬಂದಿದ್ದಾರೆ. ಈಗ ಬಂದಿರೋದು ಒಬ್ಬರೇ ಗುರುಗಳು, ಸಂಜೆ ಇದ್ದ ಗುರುಗಳು ಬರ್ತಾರೆ. ಒಬ್ಬರೇ ಅಂತ ಮಾತ್ರ ಪೇರೆಂಟ್ಸ್ ಅನ್ಕೊಳ್ಕೊಡೋದು. 2 ಗುರುಗಳು ಬರ್ತಾ ಇದ್ದಾರೆ, ಗೊತ್ತಾಯ್ತಾ. ಸಂಧ್ಯಾ ವಂದನೆ ಮಾಡಬೇಕು. ಪ್ರಾತಃ ಕಾಲ, ಮಾಧ್ಯಾಹ್ನ, ಸಾಯಂ ಸಂಧ್ಯಾ ವಂದನೆ ಅಂತ ಅದು ಮನೆಗಳಲ್ಲಿ ಮಾಡಿಸ್ಬೇಕು. ಆದರೆ ಈಗ ನಮ್ಮ ನಾಗರಾಜನವರು ಹೇಳಿದರು,